ಅದೇ ನಳದಿಂದ ಗಟಾರ್ನಲ್ಲೂ ಬಂದ್ರೆ ಚಲೋ ಅನಿಸ್ತದೆ, ಯೋಗ್ಯ ಅನಿಸ್ತದೆ? ಇಲ್ಲ. ಹಾಗೆ ಭಗವಂತ ನಮಗೆ ಬಾಯಿ ಕೊಟ್ಟಾನೆ. ಈ ಬಾಯಿಯಿಂದ ಒಳ್ಳೆ ಮಾತು ಮಾತಾಡ್ತೀವಿ, ಇದೇ ಬಾಯಿಯಿಂದ ಕೆಟ್ಟ ಮಾತು ಮಾತಾಡಿದೀವಿ ಅಂತಂದ್ರೆ ಕುಡಿಯೋ ನೀರಿನ ಪೈಪಲ್ಲೇ ಗಟಾರ್ ನೀರು ಬಂದಂಗೆ ಆಗ್ತದೆ. ಹೌದಾ ಇಲ್ಲ? ವಿಚಾರ ಮಾಡ್ರಿ. ಅದಕ್ಕೆ ಈ ಬಾಯಿಯಿಂದ ದೇವ್ರ ಹೆಸರು ತಗೊಳ್ತೀವಿ, ಹೋದಲ್ಲ, ದೇವ್ರ ನೆನಪು ಮಾಡ್ತೀವಲ್ಲ, ಇದೇ ಬಾಯಿಯಿಂದ ಕೆಟ್ಟ ಶಬ್ದಗಳನ್ನ ಮಾತಾಡಬಾರ್ದು. ಅದಕ್ಕೆ ಇನ್ನೊಂದ್ಸಲಿ ಹೇಳ್ರಿ, ನಾನು ಕೆಟ್ಟದ್ದನ್ನ ಮಾತನಾಡುವುದಿಲ್ಲ. ಮಂಗ್ಯಗಳು ಮಾತಾಡ್ತವೇನೋ? ಇಲ್ಲ. ಯಾಕಂದ್ರೆ ಆ ಮಂಗನ ಬಾಯಿ ಮುಚ್ಚಿ ನಾವು ಕೆಟ್ಟದ್ದನ್ನು ಮಾತಾಡಬಾರ್ದು ಅಂತ ಹೇಳಿದರು. ಇನ್ನೊಂದು, ಕೆಟ್ಟದ್ದನ್ನು ಕೇಳುವುದಿಲ್ಲ. ಹೇಳ್ರಿ ಎಲ್ಲರೂ, ನಾನು ಜೋರ ಹೇಳಿ, ನಾನು ಕೆಟ್ಟದ್ದನ್ನ ಕೇಳುವುದಿಲ್ಲ. ಎರಡು ಕೈಯಿಂದ ಕಿವಿ ಮುಚ್ಚಿಕೊಳ್ರಿ. ನಿಮ್ ಫೋಟೋ ತೆಗಿತಾರ. ನಾನು ಕೆಟ್ಟದ್ದನ್ನ ಕೇಳುವುದಿಲ್ಲ. ಕೆಟ್ಟದ್ದು ಕೇಳುವುದಿಲ್ಲ ಅಂತಂದ್ರೆ ಎಲ್ಲೆಲ್ಲಿ ಕೇಳ್ತೀರಿ? ಯಾರಾದ್ರೂ ಮಾತಾಡೋದು, ಟಿವಿ, ವಿಡಿಯೋ, ಆಮೇಲೆ ಮೊಬೈಲ್, ನಿಮ್ಗೇನು ಅವಶ್ಯಕತೆ ಇಲ್ಲ ಅಂತನ್ನ ಕೇಳಬಾರ್ದು. ದೊಡ್ಡವರಿಬ್ರು ಮಾತಾಡ್ತಿರ್ತಾರಲ್ಲ ಮನೆಯೊಳಗಡೆ, ನಿಮ್ದು ಕೆಲಸ ಇರುವುದಿಲ್ಲ, ಅದನ್ನ ಕೇಳೋದು ನಿಮ್ ಕೆಲಸ ಇರ್ತದ? ಕಿವಿ ಕೇಳಕ್ ಬಿಡ್ರಿ, ಕೈ ಕೇಳಕ್ ಬಿಡ್ರಿ. ದೊಡ್ಡವ್ರು ಯಾರು ಮಾತಾಡ್ತಿರ್ತಾರಲ್ಲ, ಮಾತಾಡ್ಬೇಕಾದ್ರೆ ಅವ್ರ ಮಾತು ನೀವು ಕೇಳಬಾರ್ದು. ನಿಮ್ಗೆ ಏನ್ ಹೇಳ್ತಾರಲ್ಲ ಅಷ್ಟೇ ಕೇಳಬೇಕು. ಅವ್ರು ದೊಡ್ಡವ್ರು ಮಾತಾಡ್ತಿರ್ತಾರಲ್ಲ, ಆ ಮಾತು ಕೇಳೋದು ನಿಮ್ಗೆ ಅವಶ್ಯಕತೆ ಇರೋದಿಲ್ಲ, ಕೇಳಬಾರ್ದು. ಮೂರನೇದ್ದು, ಕೆಟ್ಟದ್ದನ್ನ ನೋಡಬಾರದು. ಹೇಳ್ರಿ, ಕೆಟ್ಟದ್ದನ್ನ ನೋಡಬಾರದು. ನಾನು ಕೆಟ್ಟದ್ದನ್ನ ನೋಡುವುದಿಲ್ಲ. ಎದರಿಂದ ನೋಡ್ತೀವಿ? ಎರಡು ಕೈ ಕಣ್ಣು ಬಿಚ್ಕೊಳ್ರಿ, ಎರಡು ಕೈಯಿಂದ ಎರಡು ಕಣ್ಣು ಬಿಚ್ಕೊಳ್ರಿ. ಬಾಯಿಂದ ಹೇಳ್ರಿ, ನಾನು ಕೆಟ್ಟದ್ದನ್ನು ನೋಡುವುದಿಲ್ಲ. ನಾನು ಕೆಟ್ಟದ್ದನ್ನು ನೋಡುವುದಿಲ್ಲ. ಕೈ ಕೆಳಗಡೆ ಬಿಡ್ರಿ. ಈಗ ನೀವೆಲ್ಲರೂ ಮೊಬೈಲ್ ನೋಡ್ತೀರಿ ಬಹಳಷ್ಟು. ಆದರೆ ಮೊಬೈಲ್ ನೋಡ್ಬೇಕಾದ್ರೆ ಏನು ನೋಡಬೇಕು ಅಂದರೆ, ಯಾವುದು ಯೋಗ್ಯ ಇದೆಯೋ ಅದನ್ನು ನೋಡಬೇಕು. ಮೊಬೈಲ್ ಒಳಗೆ ಎಲ್ಲನೂ ಬರ್ತದೆ, ಚಲೋ ಇದ್ದದ್ದು ಬರ್ತದೆ, ಚಲೋ ಇಲ್ಲ ಅಂತ ಬರ್ತದೆ. ನೀವು ಊಟ ಮಾಡೋದಕ್ಕೆ ಊಟಕ್ಕೆ ಹಚ್ಚಿ ಕೊಡ್ತದಲ್ಲ, ಚಲೋ ಇದ್ದದ್ದಷ್ಟೇ ಊಟ ಮಾಡ್ತೀರೋ, ಮತ್ತು ಅಂಥದ್ದು ಹಾಕಿದ್ರೆ ಊಟ ಮಾಡ್ತೀರೋ? ಚಲೋ ಇದ್ದದ್ದಷ್ಟೇ ಊಟ ಮಾಡ್ತೀರಲ್ಲ. ಹಾಗೆ ಆ ಮೊಬೈಲಲ್ಲಿ ಏನೆಲ್ಲ ಬರ್ತಿರ್ತದೆ, ನೀವು ಮಕ್ಕಳು ಏನು ನೋಡಬೇಕು ಅದನ್ನೇ ನೋಡಬೇಕು, ನೋಡಬಾರ್ದನ್ನ ನೋಡಬಾರ್ದು. ಆಮೇಲೆ ಇನ್ನೊಂದು ಮಂಗನನ್ನ ತೋರಿಸಿರೋದು ನಮ್ಮ ಆಶ್ರಮದಲ್ಲಿ ಮತ್ತೊಂದು ಚಿತ್ರ ಮಾಡಿದ್ರು. ಅದು ಯಾವುದು ಅಂದ್ರೆ, ಕೆಟ್ಟದ್ದನ್ನ ವಿಚಾರ ಮಾಡುವುದಿಲ್ಲ. ಹೇಳ್ರಿ ಎಲ್ಲರೂ, ನಾನು ಕೆಟ್ಟದ್ದನ್ನು ವಿಚಾರಿಸುವುದಿಲ್ಲ. ನಾನು ಕೆಟ್ಟದ್ದನ್ನ ವಿಚಾರಿಸುವುದಿಲ್ಲ. ಕೆಟ್ಟದ್ದು ವಿಚಾರ ಮಾಡೋದು ಅಂದ್ರೆ ನೆಗೆಟಿವ್ ವಿಚಾರ ಮಾಡೋದು. ಇಲ್ಲೊಂದು ಕಡ್ಡಿ ಡಬ್ಬಿ ಅದ, ಈ ಮ್ಯಾಚ್ ಬಾಕ್ಸ್ ಅದ. ಇದನ್ನ ನೋಡಿದ್ರೆ ಏನ್ ವಿಚಾರ ಬರ್ತದೆ ಹೇಳ್ರಿ? ದೀಪ ಹಚ್ಚೋದಕ್ಕಾಗಿ ಈ ಕಡ್ಡಿ ಡಬ್ಬಿ ಇಟ್ಟಾರ. ಇದನ್ನ ನೋಡಿದ್ರೆ ಮತ್ತೊಂದು ಏನಾದ್ರು ಬೆಂಕಿ ಹಚ್ಚೋದಕ್ಕೂ ಇದು ಕೆಲಸ ಮಾಡ್ತದೆ. ಇದಕ್ಕೆ ನಮ್ಮ ವಿಚಾರ ಏನ್ ಬರ್ಬೇಕು? ಇದನ್ನ ನೋಡಿದ್ರೆ ದೀಪ ಹಚ್ಚೋದಕ್ಕಾಗಿ ಅಂತ. ಒಂದು ಗ್ಲಾಸ್ ಇದೆ, ಆ ಗ್ಲಾಸ್ ಒಳಗೆ ಅರ್ಧ ನೀರಿದೆ. ಆ ಅರ್ಧ ನೀರು ಅರ್ಧ ತುಂಬಿದೆ ಅನ್ನೋದು ಸರಿಯೋ, ಅರ್ಧ ಖಾಲಿ ಇದೆ ಅನ್ನೋದು ಸರಿಯೋ? ಎರಡು ಎಷ್ಟು ಜನ ಕೈ ಎತ್ತಿರಿ, ಅರ್ಧ ತುಂಬಿದೆ ಅನ್ನೋದು ಸರಿ ಅನ್ನೋರು? ಗುಡ್. ತುಂಬಿದೆ ಅನ್ನೋದು ಪಾಸಿಟಿವ್, ಖಾಲಿ ಅದ ಅನ್ನೋದು ನೆಗೆಟಿವ್. ಅದು ಖಾಲಿನೂ ಅದ, ಅರ್ಧ ತುಂಬಿದೆ, ಎರಡು ಸರಿನೇ. ಆದ್ರೆ ನಾವೇನ್ ಹೇಳ್ಬೇಕು? ನಮ್ಮ ದೃಷ್ಟಿಕೋನ ಏನಿರ್ಬೇಕು, ನಮ್ಮ ವಿಚಾರ ಏನಿರ್ಬೇಕು ಅಂದ್ರೆ ತುಂಬಿದೆ ಅನ್ನೋದಿರ್ಬೇಕು. ಅದಕ್ಕೆ ಯಾವಾಗ್ಲೂ ನಮ್ಮ ಮನಸ್ಸಿನ ವಿಚಾರಗಳು ಒಳ್ಳೆಯ ವಿಚಾರಗಳು ಇರ್ಬೇಕು. ಅದಕ್ಕೆ ಕೆಟ್ಟದ್ದನ್ನ ನಾ ಫೇಲ್ ಆಗ್ತೀನೇನೋ, ನಾ ಸರಿಯಾಗಿ ಪೇಪರ್ ಬರೀತೀನೋ ಇಲ್ಲವೋ, ನಾವೆಲ್ಲರೇ ಬಿದ್ದು ಬಿಡ್ತೀನೇನೋ, ನಾ ಎಲ್ಲರೂ ಏನಾರೇ ಆಗ್ಬಿಡ್ತದೇನೋ, ಅಥವಾ ಅವ್ರಿಗೆ ಏನಾರೇ ಆಗ್ತದೇನೋ, ಇಂಥದ್ದು ಯಾವುದು ನೆಗೆಟಿವ್ ವಿಚಾರ ಮಾಡಬಾರ್ದು. ಅದಕ್ಕೆ ಹೇಳ್ರಿ, ಜೈಸಾ ಸೋಚೇಗಾ ವೈಸಾ ಬನ್ ಜಾಯೇಗಾ. जैसा सोचेगा वैसा बन जाएगा.
ನಾವು ಏನು ವಿಚಾರ ಮಾಡ್ತೀವಿ ಅದೇ ಆಗ್ತದೆ. ಆದ್ಮೇಲೆ ನಾವೇನು ವಿಚಾರ ಮಾಡಬೇಕು? ನಾನು ಬುದ್ಧಿವಂತನಿದ್ದೇನೆ ಹೇಳ್ರಿ. ನಾನು ವಿದ್ಯಾವಂತನಿದ್ದೇನೆ. ನಾನು ಭಾಳ ಶಾಣೆ ಇದ್ದೀನಿ. ಯಾರು ಅನ್ಬೇಕು ಇದನ್ನ? ನೀವೇ ಅನ್ಕೋಬೇಕು. ದಿನಾ ಮುಂಜಾನೆ ಅದಕ್ಕೆ 9, 6, 3 ಈ ಸಂಖ್ಯೆ ಬಹಳ ಮಹತ್ವ ಇದೆ. 108, 36, 56, ಆಮೇಲೆ 16 ಈ ಅಂಕಿಗಳೆಲ್ಲವೂ ಏನಾಗ್ತವೆ? 3 ಅಂಕಿಯಿಂದ ಭಾಗಲೇ ಆಗ್ತವೆ. ಅದಕ್ಕೆ ಈ ಅಂಕಿಗಳ ಬಹಳಷ್ಟು ಮಹತ್ವ ಇದೆ. ಇದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಏನನ್ಬೇಕು ಅಂದರೆ 9 ಸಾರಿ ನಾನು ಭಾಳ ಶಾಣೆ ಇದ್ದೀನಿ, ನಾನು ಭಾಳ ಶಾಣೆ ಇದ್ದೀನಿ, ನಾನು ಭಾಳ ಶಾಣೆ ಇದ್ದೀನಿ ಅಂತ 9 ಸರಿ ಅನ್ಬೇಕು. ಅಂತೀರಿ? ನೀವು ಅಂತೀರಿ ಅಂದರೆ ಹೆಂಗೆ ಅಂತೀರಿ ಹಂಗೆ ಆಗ್ತೀವಿ. ಶಾಣೆ ಇದ್ದೀನಿ ಅಂದರೆ ಶಾಣೆ ಆಗ್ತೀವಿ, ದಡ್ಡ ಇದ್ದೀನಿ ಅಂದರೆ ದಡ್ಡ ಆಗ್ತೀವಿ. ಅದಕ್ಕೆ ಏನು ಅನ್ಬೇಕು ನಾವು? ನಾನು ಭಾಳ ಶಾಣೆ ಇದ್ದೀನಿ. ಆಮೇಲೆ ಮಧ್ಯಾಹ್ನ 6 ಸರಿ ಅನ್ಬೇಕು, ರಾತ್ರಿ 3 ಸರಿ ಅನ್ಬೇಕು. ಮಲ್ಕೋಬೇಕಾದ್ರೆ ಏನಂತ ಹೇಳ್ಬೇಕು ಹೇಳ್ರಿ? ಏನನ್ಬೇಕು? ಭಾಳ ಶಾಣೆ ಇದ್ದೀನಿ. ಎಲ್ಲ ಪಾಸಿಟಿವ್ ವಿಚಾರ ಮಾಡಬೇಕು. ನಾ ಆರಾಮಿದ್ದೀನಿ, ನಮ್ಮ ಮನೆಯೊಳಗೆ ಎಲ್ಲರೂ ಆರಾಮಿರ್ತಾರೆ, ನಮ್ಮ ತಂದೆ ತಾಯಿ ಭಾಳ ಶ್ರೀಮಂತ ಇದ್ದಾರೆ, ನಾವೆಲ್ಲ ಚಲೋ ಇದ್ದೀವಿ. ಯಾವಾಗಲೂ ಚಲೋ 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 ವಿಚಾರ ಯಾವಾಗ ಮಾಡ್ತೀವಿ ಅವಾಗ ನಮಗೆಲ್ಲ ಏನಾಗ್ತದೆ? ಚಲೋ ಆಗ್ತದೆ. ಅದಕ್ಕೆಲ್ಲ ಏನಂತ ಹೇಳಿದ್ರು? ಜೈಸಾ ಸೋಚೇಗ ವೈಸಾ ಬನ್ ಜಾಯೇಗ. ಅದಕ್ಕೆ ಹಿರಿಯರು ಒಂದು ಮಾತು ಹೇಳಿದರು, ಮನಸ್ಸಿದ್ದಂತೆ ಮಾರ್ಗ ಹೇಳ್ರಿ. ನಮ್ಮ ಮನಸ್ಸು ಹೆಂಗಿರ್ತದಲ್ಲ ಹಂಗೆ ಆಗ್ತದೆ. ಈಗ ನೀವು ಸಣ್ಣವ್ರು ಇದ್ದಾಗಲಿಂದ ನೀವು ಏನು ಆಗ್ಬೇಕಂತ ಮನಸ್ಸು ಅದಲ್ಲ, ನಾ ಹಂಗೆ ದಿನ ಮುಂಜಾನೆ ಎದ್ದ ಕೂಡಲೇ 9 ಸರಿ, ಮಧ್ಯಾಹ್ನ 6 ಸರಿ,